ಈಗ ಸೋಷಿಯಲ್ ಮೀಡಿಯಾದಲ್ಲೂ ನಿಮ್ಮ ಮೇಲೂ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ. ಈ ರಕ್ಷಣೆಗಾಗಿ ಏನಾದರೂ ಪೊಲೀಸ್ ಇಲಾಖೆಯನ್ನು ಕೇಳ್ಕೊಂಡಿದ್ರು ಅಥವಾ ನಿಮಗೂ ಜೀವ ಭಯ ಇಲ್ವಾ ಅಂತೇಳಿ? ಅಲ್ಲ, ನಾನು ನೋಡಿ, ಇವರ ಜೀವ ಹೆದರಿಕೆಗೆ ಹೆದರುವವರು ಬಗ್ಗುವವರು ನಾವಲ್ಲ. ನಾವು ಸಂಘಟನೆಗೋಸ್ಕರ ಇದೇ ಮನಸ್ಥಿತಿಯಲ್ಲಿ ಮಾನಸಿಕತೆಯಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾಯಿದ್ದೀವಿ. ನಾನು ಇದಕ್ಕೆ ನನಗೆ 16 ವರ್ಷಗಳಿಂದ ಈ ರೀತಿಯ ಬೆದರಿಕೆ ಕರೆಗಳು ಸಂದೇಶಗಳು ಬರ್ತಾಯಿತ್ತು. ನಾನು ಸಾಕಷ್ಟು ಸಲ ದೂರು ಕೊಟ್ಟಿದ್ದೀನಿ ಪೊಲೀಸ್ ಇಲಾಖೆಗೆ. ನಾನು ಗನ್ ಲೈಸೆನ್ಸ್ ಕೊಡಿ, ನನ್ನ ಆತ್ಮರಕ್ಷಣೆಗೋಸ್ಕರ ಗನ್ ಇಟ್ಕೊಳ್ತೀನಿ, ನನಗೆ ಭದ್ರತೆ ಕೊಡಿ, ಅದು ಹೇಳಿದ್ದೀನಿ, ಅದು ಕೊಡಲಿಲ್ಲ. ಗನ್ ಲೈಸೆನ್ಸು ಕೊಡಲಿಲ್ಲ. ಇನ್ನು ಯಾರೋ ಒಬ್ಬ ಹುಡುಗರನ್ನು ಇಟ್ಕೊಂಡು ಹೋಗೋಣ ಅಂತೇಳಿ ಅಥವಾ ಯಾವುದೋ ವಾಹನದಲ್ಲಿ ಆಯುಧಗಳನ್ನು ಇಟ್ಕೊಳ್ಳೋಣ, ನಮ್ಮ ಆತ್ಮರಕ್ಷಣೆಗೆ ಅಂತ ಏನಾದರೂ ಇಟ್ಕೊಳ್ಳೋಣ ಅಂತೇಳಿ ಅದಕ್ಕೂ ನಮಗೆ ಇವತ್ತು ಅವಕಾಶಗಳಿಲ್ಲ. ಅಂದರೆ ಪೊಲೀಸ್ ಇಲಾಖೆ ನಮ್ಮ ಎಲ್ಲ ಹುಡುಗರನ್ನು ಕರ್ಕೊಂಡು ಬಂದು ಸ್ಟೇಷನ್ಗೆ ಕರ್ಕೊಂಡು ಬಂದು ಎಚ್ಚರಿಕೆ ಕೊಡ್ತಾರೆ, ನೀವು ಈ ರೀತಿ ಮಾಡಬಾರ್ದು, ಯಾವುದೋ ವಾಹನದಲ್ಲಿ ಈ ರೀತಿಯ ವೆಪನ್ಸ್ಗಳನ್ನು ಇಡಬಾರ್ದು ಅಂತ ಹೇಳ್ತಾರೆ. ಆದರೆ ಇವತ್ತು ಈ ರೀತಿಯ ಮುಸಲ್ಮಾನ್ ಗೂಂಡಗಳು ಗಾಡಿಯಲ್ಲಿ ರಾಜಾರೋಷವಾಗಿ ಇಷ್ಟೊಂದು 2-3 ವಾಹನದಲ್ಲಿ ವೆಪನ್ಸ್ಗಳನ್ನು ಕೊಂಡೋಗ್ತಾರೆ ಅಂತ ಕೇಳಿದರೆ ಬಹುಶಃ ಪೊಲೀಸರು ಇದರಲ್ಲಿ ತಾರತಮ್ಯ ತೋರಿಸ್ತಾ ಇದ್ದಾರಾ ಎಂಬುದನ್ನು ಇವತ್ತು, ಅಥವಾ ಪೊಲೀಸರ ನಿರ್ಲಕ್ಷ್ಯನ ಎಂಬುದು ಇವತ್ತು ನಾವು ಕಾಣ್ತಾ ಇದೆ. ನಾನು ಪೊಲೀಸ್ ಇಲಾಖೆಗೆ ನಿನ್ನೆ ಹೇಳಿದೆ, ನೀವು ಸೊಮೋಟೋ ಕೇಸ್ ದಾಖಲು ಮಾಡಿ, ಇಲ್ಲ ನೀನು ದೂರು ಕೊಡಬೇಕಂತ ಹೇಳ್ತಿದ್ದಾರೆ. ಇದು ಯಾವುದು ನ್ಯಾಯ? ಇದು ಯಾವುದು? ನಾವು ಪ್ರತಿಭಟನೆ ಮಾಡಿ ಭಾಷಣ ಮಾಡಬೇಕಾದ್ರೆ ಅಥವಾ ನಾನು ಯಾವುದೊಂದು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆ ಕೊಟ್ಟರೆ ನನ್ನ ಮೇಲೆ ಸೊಮೋಟೋ ಕೇಸ್ ದಾಖಲು ಮಾಡ್ತಾರೆ. ಆದರೆ ನನ್ನ ವಿರುದ್ಧ ಯಾರೋ ಒಬ್ಬ ನನಗೆ ಜೀವ ಬೆದರಿಕೆ ಕೊಟ್ಟರೆ ಸೊಮೋಟೋ ಕೇಸನ್ನು ಪೊಲೀಸರು ದಾಖಲು ಮಾಡ್ತಾ ಇಲ್ಲ. ಯಾಕೆ ಈ ರೀತಿ ಪೊಲೀಸರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಸುಭಾಷ್ ಶೆಟ್ಟಿಯಲ್ಲಿ ಕೂಡ ಅವನಿಗೆ 1 ತಿಂಗಳ ಹಿಂದೆ ಈ ರೀತಿಯ ಬೆದರಿಕೆ ಸಂದೇಶ ಬಂದಾಗ ಇದನ್ನೇನಾದರೂ ಪೊಲೀಸರು ತನಿಖೆ ಮಾಡ್ತಾ ಇದ್ದರೆ ಇವತ್ತು ಸುಭಾಷ್ ಶೆಟ್ಟಿ ಜೀವ ಉಳಿತಾ ಇತ್ತು, ಇವತ್ತು ಅವನು ಪತ್ತೆ ಹಚ್ಬೋದಿತ್ತು. ನೋಡಿ, ಯಾರು ಇದನ್ನು ಕೊಲೆ ಮಾಡ್ತಾರೆ, ಯಾವ ಕೊಲೆಯ ತಂಡ ಇದೆ ಮತ್ತು ಯಾರು ಸಂದೇಶ ಆಗ್ತಾ ಇದ್ದಾರೆ, ಅವರು ಒಂದಕ್ಕೊಂದಕ್ಕೆ ಸಂಪರ್ಕ ಇದೆ, ಖಂಡಿತವಾಗ್ಲೂ ಇದೆ. ಇಲ್ಲಾಂದರೆ ಯಾರಿಗೂ ಈ ರೀತಿಯ ಇದನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಪೊಲೀಸರ ನಿರ್ಲಕ್ಷ್ಯತನ ಇವತ್ತು ಎದ್ದು ಕಾಣಿಸ್ತಾ ಇದೆ. ಎರಡನೇದು ನೋಡಿ, ಇವತ್ತು ನಿನ್ನೆ ಧನುಷ್ ಅಂತ ಒಬ್ಬ ಹಿಂದೂ ಯುವಕನನ್ನು ಬಂಧನ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣ, ನೀವೇ ನೋಡಿದ್ದೀರಿ. ಅಂದರೆ ಹಿಂದೂಗಳನ್ನು ಇವರಿಗೆ ಅರೆಸ್ಟ್ ಮಾಡಲಿಕ್ಕಾಗುತ್ತೆ, ಯಾಕೆ ಇವರನ್ನು ಅರೆಸ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸಾಮಾಜಿಕ ಜಾಲತಾಣದಲ್ಲಿ? ಅದು ಹೇಗೆ ಹಿಂದೂ ಯುವಕರು ಸಿಕ್ಕಿ ಬೀಳ್ತಾರೆ? ಅವರೂ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದು, ಇವರೂ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದು. ಅಂದರೆ ಪೊಲೀಸರು ಅವರನ್ನು ತನಿಖೆ ಮಾಡ್ತಾ ಇಲ್ವಾ? ಅವರ ಹೆದರಿಕೆನಾ ಅಥವಾ ಇವರು ಯಾರಾದರೂ ಒತ್ತಡ ಇದೆಯಾ ಎಂಬುದು ಇವತ್ತು ಪೊಲೀಸರೇ ತಿಳಿಸಬೇಕಾಗಿದೆ. ಹಾಗಾಗಿ ನಾನು ಹೇಳ್ತಿರೋದು, ನನ್ನಂಥ 16 ಕಾರ್ಯಕರ್ತರಿಗೆ ಇವತ್ತು ಜೀವ ಬೆದರಿಕೆ ಇದೆ, ಅವರಿಗೆ ಸೂಕ್ತವಾದಂಥ ಭದ್ರತೆ ಕೊಡಬೇಕು ಮತ್ತು ಪೊಲೀಸರು ಯಾರು ಅಂತೇಳಿ ಬಂಧನ ಮಾಡಬೇಕು ನಾನು ಆಗ್ರಹ ಮಾಡ್ತೀನಿ. ಕಾಂಗ್ರೆಸ್ ನಾಯಕರು ಹೇಳ್ತಿರುವಂಥದ್ದು, ಸುಭಾಷ್ ಶೆಟ್ಟಿ ಅವರು ರೌಡಿ ಶೀಟರ್, ಸುಮ್ಮನೆ ವೈಭವೀಕರಣ ಮಾಡ್ತಾ ಇದ್ದಾರೆ, ಆತ ಹಿಂದೂ ನಾಯಕ ಅಂತೇಳಿ ಬಿಂಬಿಸ್ತಾ ಇದ್ದಾರೆ, ಕೇವಲ ರಾಜಕೀಯಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ. ನೋಡಿ, ಸುಭಾಷ್ ಶೆಟ್ಟಿ ಹಿಂದೆ ಯಾವುದು ಕೇಸ್ ಇತ್ತು ನನಗೆ ಗೊತ್ತಿಲ್ಲ. ನಾನು ವೈಯಕ್ತಿಕವಾಗಿ ಹೇಳ್ತೇನೆ, ಯಾವಾಗ ನಮ್ಮ ಸಂಘಟನೆಯ ಸಂಪರ್ಕ ಆಯಿತು, ಆ ಸಂಘಟನೆ ಸಂಪರ್ಕ ಆದಮೇಲೆ ಅವನು ಹಿಂದುತ್ವ ಬಿಟ್ಟು ಬೇರೆ ಯಾವುದು ಕೆಲಸವನ್ನು ಮಾಡಿಲ್ಲ. ಅಕ್ರಮವಾಗಿ ಗೋಸಾಗಾಟ ಮಾಡಿದರೆ ಅದನ್ನು ತಡೆದರೆ ಅದು ಹೇಗೆ ನಾನು ಕ್ರಿಮಿನಲ್ ಆಗ್ತೀನಿ? ಯಾವುದೋ ಒಬ್ಬಳು ಹೆಣ್ಮಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಅದರ ವಿರುದ್ಧ ಮಾತಾಡಿದರೆ, ನಾವು ಅದರ ವಿರುದ್ಧ ಹೋರಾಟ ಮಾಡಿದರೆ, ನಾವು ಅವರ ವಿರುದ್ಧ ಪ್ರತಿಭಟನೆ ಮಾಡಿದರೆ ಹೇಗೆ ಕ್ರಿಮಿನಲ್ ಆಗುತ್ತೆ? ಒಂದು ಕೊಲೆ ಕೇಸು ಇದ್ದ ಕಾರಣಕ್ಕೋಸ್ಕರ ನೀವು ಅವನನ್ನು ರೌಡಿ ಶೀಟರ್, ನೀವು ಅವನನ್ನು ಕ್ರಿಮಿನಲ್ ಅಂತ ಹೇಳಿದರೆ, ಕಾಂಗ್ರೆಸ್ನ ನಾಯಕರ ಮೇಲೆ ಕೊಲೆ ಕೇಸುಗಳಿಲ್ವಾ? ನಾನು ಇವತ್ತು ತೆಗೆದುಕೊಳ್ಳ ವಿನಯ್ ಕುಲಕರ್ಣಿ ಮೇಲೆ ಕೊಲೆ ಕೇಸ್ ಇಲ್ವಾ? ನೀವು ಹೇಳ್ತೀರಾ ಧೈರ್ಯವಾಗಿ ಅವನನ್ನು ಕ್ರಿಮಿನಲ್ ಅಂತೇಳಿ, ಧೈರ್ಯವಾಗಿ ನೀವು ಹೇಳ್ತೀರಾ ಅವನನ್ನು ರೌಡಿ ಶೀಟರ್ ಅಂತೇಳಿ. ಎಷ್ಟು ಜನ ರಾಜಕೀಯ ನಾಯಕರ ಮೇಲೆ ಈ ರೀತಿಯ ಕೊಲೆ ಕೇಸುಗಳಿದೆ ನೋಡೋಣ, ಹೇಳಿ. ಇವರು ಎಷ್ಟು ಜನ ಫಿಲ್ಮ್ ಸ್ಟಾರ್ಗಳ ಮೇಲೆ ಕೊಲೆ ಕೇಸಿದೆ ಹೇಳಿ? ಒಬ್ಬ ಕ್ರಿಮಿನಲ್ ಫಿಲ್ಮ್ ಸ್ಟಾರ್, ಒಬ್ಬ ರೌಡಿ ಶೀಟರ್ ನಾಯಕ ಅಂತೇಳಿ ಯಾರಾದರೂ ಹೇಳಿ? ಯಾಕೆ ಹೇಳಲ್ಲ? ಯಾಕೆ ಹಿಂದುತ್ವದ ಹೋರಾಟಗಾರರನ್ನು ಯಾಕೆ ಇವತ್ತು ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಯಾರು ಹಿಂದುತ್ವದ ಕೆಲಸ ಮಾಡುವವರನ್ನು ಯಾಕೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ ನಾಯಕರು ಸೌಜನ್ಯಕ್ಕೋಸ್ಕರನೋ ಮಾನವೀಯತೆಯ ದೃಷ್ಟಿಯಿಂದಲಾದನೋ ಸುಹಾಸ್ ಮನೆಗೆ ಹೋಗಿ ಭೇಟಿ ಮಾಡಬೇಕು. ಸುಹಾಸ್ನ ಅಜ್ಜ ಪಕ್ಕ ಒಬ್ಬರು ಕಾಂಗ್ರೆಸ್ನ ಕಾರ್ಯಕರ್ತರವರು, ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡಿದಂಥ ಮನೆ ಅದು. ಸುಹಾಸ್ ಇವತ್ತು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡಿರ್ಬೋದು, ಅವನ ತಂದೆ ಹಿಂದುತ್ವಕ್ಕೋಸ್ಕರ ಇರ್ಬೋದು, ಆದರೆ ಅವರ ಅಜ್ಜ ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡಿದ. ಅವರು ಮಾವ ರಮನಾಥ್ ರೈ ಭಾಳ ಆತ್ಮೀಯರು. ಸುಹಾಸ್ಗೆ ಮಿಥುನ್ ರೈ ಒಳ್ಳೆ ಸಂಪರ್ಕ ಇತ್ತು. ಮಿಥುನ್ ರೈ ಹೋಗಬೇಕಿತ್ತು ಮನೆಗೆ, ಯಾಕೆ ಹೋಗಿಲ್ಲ? ರಮನಾಥ್ ರೈ ಅವರು ಮನೆಗೆ ಹೋಗಬೇಕಿತ್ತು, ಯಾಕೆ ಹೋಗಿಲ್ಲ? ಅಂದರೆ ಮುಸಲ್ಮಾನರ ನಾಯಕರ ಒತ್ತಡ ಕಾರಣಕ್ಕೋಸ್ಕರ ಇವರು ಈ ರೀತಿಯ ನಿಲುವನ್ನು ಇವರು ಅನುಸರಿಸಿದರೆ ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ನಲ್ಲಿ ಯಾರು ಹಿಂದೂಗಳು ಓಟ್ ಹಾಕ್ತಾ ಇದ್ದಾರೆ, ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ಗೆ ಸರಿಯಾದಂಥ ಬುದ್ಧಿಯನ್ನು ಕಾಂಗ್ರೆಸ್ನವರೇ ಕಲಿಸ್ತಾರೆ. ಇದನ್ನು ಕಾಂಗ್ರೆಸ್ನ ನಾಯಕರು ಅರ್ಥ ಮಾಡಿಕೊಳ್ಬೇಕು.
ಇನ್ನಾದರೂ ಸಮಯ ಇದೆ, ಸೌಜನ್ಯಕ್ಕಾದರೂ ಮಾನವತೆಯ ದೃಷ್ಟಿಯಿಂದಲಾದರೂ ಸುಹಾಸ್ಗೆ ಮನೆಗೆ ಭೇಟಿ ಕೊಡಬೇಕು ಅಂತ ನಾನು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಈಗ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಾರೆ ದಿನೇಶ್ ಗುಂಡೂರಾವ್ ಅವರು ಹಿಂದೂ ಸಂಘಟನೆಗಳ ಮೇಲೆ ಇವತ್ತೊಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಯಾರು ರೌಡಿ ಶೀಟರ್ಗಳಿರ್ತಾರೆ, ಕ್ರಿಮಿನಲ್ ಎಲಿಮೆಂಟ್ಸಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲ ಈ ರೀತಿ ಕೆಲವಾದ ಹಿಂದೂ ಸಂಘಟನೆಗಳಿಗೆ ಸೇರ್ಕೊಳ್ತಾರೆ, ಆಮೇಲೆ ದಂಧೆ, ಇಸ್ಪೀಟ್ ದಂಧೆ, ಬೆಟ್ಟಿಂಗ್ ದಂಧೆ ಇದರಲ್ಲೆಲ್ಲ ತೊಡಗಿಕೊಳ್ತಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ನಾನು ಗೃಹ ಸಚಿವರು ದಿನೇಶ್ ಗುಂಡೂರಾವ್ ಅವರಿಗೆ ನಾನು ಹೇಳಲಿಕ್ಕೆ ಇಡ್ತೇನೆ, ಒಂದಾದರೂ ಒಂದು ಉದಾಹರಣೆ ಕೊಡಲಿ. ನೋಡಿ, ಸಾವಿರಾರು ಇಲ್ಲಿ ಕರಾವಳಿ ಭಾಗದಲ್ಲಿ ಕಾರ್ಯಕರ್ತರಿದ್ದಾರೆ, ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತಾರೆ, ತನ್ನ ವೈಯಕ್ತಿಕ ಜೀವನಕ್ಕೋಸ್ಕರ ಒಂದಷ್ಟು ಉದ್ಯೋಗಗಳನ್ನು ಮಾಡ್ತಾರೆ, ಯಾವುದೋ ಒಂದು ವೈಗೆಯ ಏನಿದೆ ಅದನ್ನು ಮಾಡಿಕೊಂಡು ಬರ್ತಾರೆ, ಅಥವಾ ಇನ್ಯಾವುದೋ ಒಂದು ಕಾಂಟ್ರಾಕ್ಟ್ ತೆಗೆದುಕೊಳ್ತಾರೆ. ಯಾಕೆ ಮಾಡಬಾರ್ದು? ಒಂದಾದರೂ ಉದಾಹರಣೆ ಕೊಡಿ. ಇಸ್ಪೀಟ್ ಆಟ ಅಥವಾ ಇನ್ಯಾವುದೋ ಬೇರೆ ಯಾವುದೇ ರೀತಿಯ ಇದನ್ನು ಮಾಡುವುದಾದರೆ ನಮಗೆ ಹೇಳಿ. ಅಂಥ ಕಾರ್ಯಕರ್ತರಿಗೆ ನಮ್ಮಲ್ಲಿ ಅವಕಾಶ ಇಲ್ಲ, ಖಂಡಿತವಾಗಲೂ ಇಲ್ಲ. ನಾವು ಇಲ್ಲಿ ಕೆಲಸ ಮಾಡಲಿಕ್ಕೂ ನಾನು ಅವರಿಗೆ ಕೊಡಲ್ಲ. ಹಾಗಾಗಿ ನೋಡಿ, ರೌಡಿ ಶೀಟರ್ಗಳು ಎಲ್ಲರಿಗೆ ಪ್ರತಿಭಟನೆ ಮಾಡಿದವನ ಮೇಲೇನೂ ರೌಡಿ ಶೀಟರ್ ಕೇಸ್ ಓಪನ್ ಮಾಡ್ತಾರೆ. ಯಾರೋ ಒಂದು ಹೇಳಿಕೆ ಕೊಟ್ಟವನ ಮೇಲೆ ಕೂಡ ರೌಡಿ ಶೀಟರ್ ಅಂತ ಓಪನ್ ಮಾಡ್ತಾರೆ. ನಾನು ಹೇಳ್ತೀನಿ, ನೀವು ರೌಡಿ ಶೀಟರನ್ನು ಯಾಕೆ ಇದಕ್ಕೆ ತಗೊಂಡು ಬರ್ತಾ ಇದ್ದೀರಾ? ಅಂಡರ್ ವರ್ಲ್ಡಲ್ಲಿ ಏನಾದರೂ ಚಟುವಟಿಕೆ ಇದೆಯಾ ನಮ್ಮ ಮೇಲೆ? ನಂಬರ್ 2 ಏನಾದರೂ ನಮ್ಮಲ್ಲಿ ನಂಬರ್ 2 ಇದರಲ್ಲಿ ಯಾರಾದರೂ ಭಾಗಿಯಾಗಿದ್ದಾರಾ? ಅಥವಾ ಇನ್ಯಾವುದೋ ದೇಶದ್ರೋಹ, ಸಮಾಜ ದ್ರೋಹದ ಕೇಸುಗಳು ನಮ್ಮ ಮೇಲೆ ಇದೆಯಾ? ಅದನ್ನು ನೀವು ಹೇಳಿ. ನಾವು ಅದಕ್ಕೆ ಅಂಥ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಅಂಥ ಯಾವುದೇ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆ ಇಲ್ಲ. ಹಾಗಾಗಿ ದಿನೇಶ್ ಗುಂಡೂರಾವ್ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಹೇಗೆ ರಾಜಕೀಯ ಒಂದು ಸಿದ್ಧಾಂತಕ್ಕೋಸ್ಕರ, ರಾಜಕೀಯ ಕಾರಣದಿಂದ ಹೇಗೆ ನೀವು ಆ ರಾಜಕೀಯ ಪಕ್ಷದಲ್ಲಿದ್ದೀರಿ, ಅದೇ ರೀತಿಯಲ್ಲಿ ಹಿಂದುತ್ವಕ್ಕೋಸ್ಕರ, ಹಿಂದೂ ಸಂಘಟನೆಗೋಸ್ಕರ, ಹಿಂದೂ ಧರ್ಮಕ್ಕೋಸ್ಕರ ನಾವು ಕೂಡ ಇವತ್ತು ಹಿಂದುತ್ವದಲ್ಲಿ ಕೆಲಸ ಮಾಡ್ತಿದ್ದೀವಿ. ನಮ್ಮದು ಒಂದು ಉದ್ದೇಶ, ನಮ್ಮದು ಒಂದು ಸಿದ್ಧಾಂತ, ನಮ್ಮದು ಒಂದು ತತ್ವ ಇದೆ. ಆಗ ಇದನ್ನು ದಿನೇಶ್ ಗುಂಡೂರಾವ್ ಅರಿತುಕೊಂಡ್ರೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಇದಿಷ್ಟು VHP ಮುಖಂಡರಾಗಿರ್ತಕ್ಕಂಥ ಶರಣ್ ಪಂಪೆಲ್ ಅವರು ಹೇಳಿರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.